ನಮಸ್ತೆ. ನನ್ನ ಹೆಸರು ರಾಕೇಶ್ ಜೆ ಶೆಟ್ಗಾರ್. ನಾನು ಮೂಲತಃ ಉಡುಪಿಯವನು. ನಾನು ಇಲ್ಲಿ ಉಡುಪಿಯಲ್ಲಿ ನಾನು ರೂಟ್ಸ್ ಇನ್ಸ್ಟಿಟ್ಯೂಟ್ ಅನ್ನುವಂತಹ ಒಂದು ಕಂಪ್ಯೂಟರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅನ್ನು ರನ್ ಮಾಡ್ತಾ ಇದ್ದಾನೆ. ನಾನು ಈ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಮೇಜರ್ ಆಗಿ ಸ್ಕಿಲ್ ಬೇಸ್ಡ್ ಕೋರ್ಸಸ್ಗಳು ಆಗಿರುವಂತಹ SAP, ಪ್ರಾಕ್ಟಿಕಲ್ ಅಕೌಂಟ್ಸ್, ಡಿಜಿಟಲ್ ಮಾರ್ಕೆಟಿಂಗ್, ಗ್ರಾಫಿಕ್ ಡಿಸೈನಿಂಗ್, ವಿಡಿಯೋ ಎಡಿಟಿಂಗ್, UX ಡಿಸೈನ್ ಇರ್ಬೋದು, ಡೇಟಾ ಅನಾಲಿಟಿಕ್ಸ್, ಈ ರೀತಿ ಕರೆಂಟ್ ಮಾರ್ಕೆಟ್ ಅಲ್ಲಿ ಟ್ರೆಂಡ್ ಅಲ್ಲಿ ಇರುವಂತಹ ಕೋರ್ಸಸ್ ಒಂದು ಟ್ರೈನಿಂಗ್ ಅನ್ನು ಪ್ರೊವೈಡ್ ಮಾಡ್ತಾ ಇದ್ದಾನೆ. ಸೊ ಆಫ್ಲೈನ್ ಮಾತ್ರವಲ್ಲದೆ ಆನ್ಲೈನ್ ಆಲ್ ಓವರ್ ಕರ್ನಾಟಕ ನಾವು ಟ್ರೈನಿಂಗ್ ಅನ್ನು ಪ್ರೊವೈಡ್ ಮಾಡ್ತಾ ಇದ್ದೇವೆ. ಸೊ ನಾನು ಈ ಒಂದು ಚಾನಲ್ ಅನ್ನು ಮಾಡ್ತಾ ಇರುವಂತ ಮೇಜರ್ ಪರ್ಪಸ್ ಉದ್ದೇಶ ಬಂದ್ಬಿಟ್ಟು ನಾನು ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ರೂಟ್ಸ್ ಇನ್ಸ್ಟಿಟ್ಯೂಟ್ ಅನ್ನುವಂತ ಒಂದು ಚಾನಲ್ ನ ಕ್ರಿಯೇಟ್ ಮಾಡಿದ್ದೇನೆ. ಅಲ್ಲಿ ನಾನು ಮೇಜರ್ ಆಗಿ PUC ಡಿಗ್ರಿ ಕಂಪ್ಲೀಟ್ ಮಾಡಿರುವಂತಹ ಸ್ಟೂಡೆಂಟ್ಗೆ ಯೂಸ್ ಆಗುವಂತ ಕಂಟೆಂಟ್ಸ್ ಗಳನ್ನ ಹಾಕ್ತಾನೆ ಇರ್ತಾನೆ. ಯಾವ ಕೋರ್ಸ್ ಮಾಡಿದ್ರೆ ಯಾವ ರೀತಿ ಜಾಬ್ ಆಪರ್ಚುನಿಟೀಸ್ಗಳು ಕ್ರಿಯೇಟ್ ಆಗುತ್ತೆ, ಕರೆಂಟ್ ಮಾರ್ಕೆಟ್ ಅಲ್ಲಿ ಟ್ರೆಂಡ್ ಅಲ್ಲಿ ಇರುವಂತಹ ಜಾಬ್ಸ್, ಕ್ಯಾರಿಯರ್ಸ್, ಇದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ಸ್ ಗಳನ್ನ ಮೇಜರ್ ಆಗಿ ಅಲ್ಲಿ ಹಾಕ್ತಾ ಇರ್ತಾನೆ. ಇವಾಗ ನನ್ಗೆ ಯಾವಾಗ್ಲೂ ಒಂದು ಮೈಂಡ್ ಅಲ್ಲಿ ಇದೆ, ಸೊ ಕರೆಂಟ್ಲಿ ನಾವು ಫೈನಾನ್ಷಿಯಲಿ ಫ್ರೀಡಮ್ ಅನ್ನ ಅಚೀವ್ ಮಾಡ್ಬೇಕಂತ ಆದ್ರೆ ಈ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕು. ಆಮೇಲೆ ಇವಾಗ ಹೊಸ ಹೊಸ ಒಂದು ಟೆಕ್ನಾಲಜಿ ಇದೆ, ಇಂಟರ್ನೆಟ್ ಫ್ರೀ ಆಗಿರೋದ್ರಿಂದ ತುಂಬಾ ರೀತಿಯಾದ ಹೊಸ ಒಂದು ಅಪರ್ಚುನಿಟಿ ಕ್ರಿಯೇಟ್ ಆಗ್ತಾ ಇದೆ. ಎಲ್ಲಿ ನಾವು ಜಾಬ್ ಮೇಲೆನೆ ಡಿಪೆಂಡ್ ಆಗದೆ ಫ್ರೀಲಾನ್ಸಿಂಗ್ ಆಗಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ಕೊಂಡು ಒಳ್ಳೆ ರೀತಿಯಾದ ಒಂದು ಫೈನಾನ್ಷಿಯಲ್ ಫ್ರೀಡಮ್ ನ ಅಚೀವ್ ಮಾಡ್ಬೋದು, ವೆಲ್ತಿ ಅಂಡ್ ಹೆಲ್ತಿ ಲೈಫ್ ಸ್ಟೈಲ್ ಅನ್ನ ನಾವು ಲೀಡ್ ಮಾಡ್ಬೋದಾಗಿದೆ. ನನ್ಗೆ ಆ ಒಂದು ರೂಟ್ಸ್ ಇನ್ಸ್ಟಿಟ್ಯೂಟ್ ಚಾನಲ್ ಅಲ್ಲಿ ಈ ಇನ್ಫಾರ್ಮೇಶನ್ ಕೊಡಕ್ ಆಗಲ್ಲ, ಯಾಕಂದ್ರೆ ಅದು ಕಂಪ್ಲೀಟ್ಲಿ ಸ್ಟೂಡೆಂಟ್ ಬೇಸ್ ಆಗಿದೆ. ಯಾರು ಜಾಬ್ ರಿಲೇಟೆಡ್ ಜಾಬ್ಗೋಸ್ಕರ ಆ ಒಂದು ಚಾನಲ್ಗೆ ಬರ್ತಾರೆ, ಯಾವ್ದಾದ್ರು ಸ್ಕಿಲ್ ಕಲ್ತು ಜಾಬ್ ಮಾಡಬೇಕು, ಈ ಒಂದು ಪರ್ಪಸ್ ಇಂದ ಬರೋದ್ರಿಂದ ನನ್ಗೆ ಆ ಒಂದು ಚಾನಲ್ ಅಲ್ಲಿ ಎಲ್ಲ ರೀತಿಯಾದ ಒಂದು ಕ್ಯಾರಿಯರ್ ಅಪರ್ಚುನಿಟೀಸ್ ಬಗ್ಗೆ ಇನ್ಫಾರ್ಮೇಶನ್ ಹಾಕ್ಲಿಕ್ಕೆ ಆಗಲ್ಲ. ಸೊ ಆ ಒಂದು ಉದ್ದೇಶದಿಂದ ನಾನು ಈ ಒಂದು ಚಾನಲ್ ಅಲ್ಲಿ, ರಾಕೇಶ್ ಜೆ ಶೆಟ್ಟಿಗಾರ್, ಈ ಒಂದು ಚಾನಲ್ ಅಲ್ಲಿ ನಾನು ಸೆಲ್ಫ್ ಎಂಪ್ಲಾಯ್ಮೆಂಟ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಇಲ್ಲದಿದ್ರೆ ಫ್ರೀಲಾನ್ಸಿಂಗ್ ಅಪರ್ಚುನಿಟೀಸ್ ಇರ್ಬೋದು, ಇವನ್ ಜಾಬ್ ಇರ್ಬೋದು, ಓಪನ್ ಆಗಿ ಎಲ್ಲಾ ರೀತಿಯಾದ ಒಂದು ಕ್ಯಾರಿಯರ್ ಅಪರ್ಚುನಿಟೀಸ್ ಗಳ ಬಗ್ಗೆ ಇನ್ಫಾರ್ಮೇಶನ್ ಹಾಕೋಣ ಅನ್ಕೊಂಡು ಈ ಒಂದು ಚಾನಲ್ ನ ಕ್ರಿಯೇಟ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ನಾನು ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅನ್ನು ನಾನು ಶೇರ್ ಮಾಡ್ತೇನೆ. ನಾನು ಯಾವ ರೀತಿ ಬಿಸ್ನೆಸ್ ಗೆ ಬಂದೆ, ನಾನು ಯಾವ ರೀತಿ ಒಂದು ಸಕ್ಸಸ್ಫುಲ್ ಆದ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನ ರನ್ ಮಾಡ್ತಾ ಇದ್ದೇನೆ, ಇದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಹಾಕೋಣ ಅನ್ಕೊಂಡಿದ್ದೇನೆ. ಮತ್ತೆ ಮೇಜರ್ ಆಗಿ ನಾನು ಯೂಟ್ಯೂಬ್ ಅಲ್ಲಿ ಇವಾಗ ಆಕ್ಟಿವ್ ಆಗಿ 3 years ಇಂದ ಆಕ್ಟಿವ್ ಆಗಿದ್ದೇನೆ. ರೂಟ್ಸ್ ಇನ್ಸ್ಟಿಟ್ಯೂಟ್ ಅನ್ನುವ ಚಾನಲ್ ನ ಮಾಡಿದ್ದೇನೆ. ಸೊ ಯಾವ ರೀತಿ ಸಪೋಸ್ ಯಾರಾದ್ರೂ ಕಂಟೆಂಟ್ ಕ್ರಿಯೇಷನ್ ಈ ಒಂದು ಕ್ಯಾರಿಯರ್ ಅಲ್ಲಿ ಬರ್ಬೇಕಂತ ಇದ್ದೀರಾ, ನಾನು ಡೆಫಿನೆಟ್ ಆಗಿ ಯಾವ ರೀತಿ ಕಂಟೆಂಟ್ ಅನ್ನು ಕ್ರಿಯೇಟ್ ಮಾಡ್ಬೋದು, ಯಾವ ರೀತಿ ಯೂಟ್ಯೂಬ್ ಸ್ಟುಡಿಯೋನ ಸೆಟಪ್ ಮಾಡುವಂತದ್ದು, ಎಕ್ವಿಪ್ಮೆಂಟ್ಸ್ ಗಳು ಯಾವ್ದೆಲ್ಲ ಬೇಕಾಗತ್ತೆ, ಯಾವ ರೀತಿಯಾಗಿ ಒಂದು ಎಫೆಕ್ಟಿವ್ ವಿಡಿಯೋನ ರೆಕಾರ್ಡ್ ಮಾಡ್ಬೋದು, ಈ ರೀತಿಯಾದ ಕಂಟೆಂಟ್ ಗಳನ್ನ ಹಾಕೋಣ ಅಂತ ಅನ್ಕೊಂಡಿದ್ದೇನೆ. ಸೊ ಜನರಲ್ ಆಗಿ ನನ್ಗೆ ಈ ಒಂದು ಚಾನಲ್ ಅಲ್ಲಿ ಕ್ಯಾರಿಯರ್ ಅಪರ್ಚುನಿಟಿ, ಕಂಟೆಂಟ್ ಕ್ರಿಯೇಷನ್, ಆಮೇಲೆ ಸೆಲ್ಫ್ ಎಂಪ್ಲಾಯ್ಮೆಂಟ್, ಮತ್ತೆ ನನ್ಗೇನ್ ಇನ್ಫಾರ್ಮೇಶನ್ಸ್ ಗಳು ಗೊತ್ತಿದೆ ಅದ್ರ ಮೇಲೆ ವಿಡಿಯೋಸ್ ನ ಹಾಕೋಣ ಅಂತ ಅನ್ಕೊಂಡಿದ್ದೇನೆ. ಸೊ ಇನ್ನೂ ಸ್ಪೆಸಿಫಿಕ್ ಆದ ಒಂದು ಕ್ಲಾರಿಟಿ ಇಲ್ಲ ಏನೆಲ್ಲ ವಿಡಿಯೋಸ್ ಗಳನ್ನ ಹಾಕೋಣ ಅಂತ, ಬಟ್ ಮೇಜರ್ ಆಗಿ ಇವಾಗ ನನ್ನ ತಲೆಯಲ್ಲಿ ಈ ಒಂದು ಕಂಟೆಂಟ್ಸ್ ಗಳು ಇದೆ. ಇದರ ರಿಲೇಟೆಡ್ ನನ್ಗೇನ್ ಗೊತ್ತಿದೆ, ನಾನು ಪರ್ಸನಲಿ ಜೆನ್ವನ್ಲಿ ಏನು ನನ್ಗೆ ನಾನು ಕಲ್ತ್ಕೊಂಡಿದ್ದೇನೆ, ನನ್ಗೇನ್ ಅನ್ಸುತ್ತೆ ಅದನ್ನ 100% ಟ್ರಾನ್ಸ್ಪರೆಂಟ್ ಆಗಿ, ಯಾವುದೇ ಮನಿಪುಲೇಷನ್ ಇಲ್ಲದೆ, ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಾನು ಈ ಒಂದು ಚಾನಲ್ ಅಲ್ಲಿ ಕಂಟೆಂಟ್ ಹಾಕೋಣ ಅಂತ ಅನ್ಕೊಂಡಿದ್ದೇನೆ. ಸೊ ಫ್ರೆಂಡ್ಸ್, ಹೋಪ್ಫುಲಿ ನಿಮ್ಗೆ ಈ ಒಂದು ಚಾನಲ್ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಳ್ತೇನೆ. ಸೊ ಇನ್ನು ನನ್ನ ಪರ್ಸನಲ್ ಇನ್ಫಾರ್ಮೇಶನ್ ಬಗ್ಗೆ ಮಾತಾಡೋದಾದ್ರೆ, ನನ್ನ ಕಂಪ್ಲೀಟ್ ಹೆಸರು ರಾಕೇಶ್ ಜೆ ಶೆಟ್ಟಿಗಾರ್. ಸೊ ನಾನು ರೂಟ್ಸ್ ಇನ್ಸ್ಟಿಟ್ಯೂಟ್ ಅನ್ನುವಂತಹ ಈ ಒಂದು ಸಂಸ್ಥೆನ ಉಡುಪಿಯಲ್ಲಿ 2018ರಲ್ಲಿ ಶುರು ಮಾಡಿದ್ದು. ಅದಕ್ಕಿಂತ ಮುಂಚೆ ಬೇರೆ ಇನ್ಸ್ಟಿಟ್ಯೂಟ್ ನ ನಾನು ಪಾರ್ಟ್ನರ್ಶಿಪ್ ಮಾಡೆಲ್ ಅಲ್ಲಿ ರನ್ ಮಾಡ್ತಾ ಇದ್ದೆ. ಅದು ಬಂದ್ಬಿಟ್ಟು ಮೂಡುಬಿದ್ರೆಯಲ್ಲಿ 2011ರಿಂದ 2018 ತನಕ, 16ರ ತನಕ ಬೇರೆ ಒಂದು ಇನ್ಸ್ಟಿಟ್ಯೂಟ್ ಪಾರ್ಟ್ನರ್ಶಿಪ್ ಮಾಡೆಲ್ ಅಲ್ಲಿ ರನ್ ಮಾಡ್ತಾ ಇದ್ದೆ. ಸೊ ನನ್ಗೆ ಈ ಒಂದು ಟ್ರೈನಿಂಗ್ ಸೆಗ್ಮೆಂಟ್ ಅಲ್ಲಿ ಆಲ್ಮೋಸ್ಟ್ ಇವಾಗ ಒಂದು 15 years ಎಕ್ಸ್ಪೀರಿಯನ್ಸ್ ಇದೆ.
ಸೊ ಅದಕ್ಕಿಂತ ಮುಂಚೆ ನನ್ನ ಒಂದು ಎಜುಕೇಶನಲ್ ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳೋದಾದ್ರೆ ನಾನು ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಲ್ಲಿ ಬ್ಯಾಂಗ್ಳೂರ್ನ ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಲ್ಲಿ 2006ರಲ್ಲಿ ಕಂಪ್ಲೀಟ್ ಮಾಡಿದೆ. ಅದ್ರ ನಂತರ ನೆಟ್ವರ್ಕ್ ಮಾರ್ಕೆಟಿಂಗ್ ಜಾಯ್ನ್ ಆದೆ. ಆನ್ಲೈನ್ ಕೋರ್ಸ್ ರಿಲೇಟೆಡ್ MLM ಜಾಯ್ನ್ ಆದೆ. ಅಲ್ಲೊಂದು 3 ಇಯರ್ಸ್ ನಾನು ಒಳ್ಳೆದಾದ ಒಂದು ಟೀಮ್ ನ ಬಿಲ್ಡ್ ಮಾಡಿದೆ. ಅದರಿಂದ ತುಂಬಾ ರೀತಿಯಾದ ಒಂದು ನಾಲೆಜ್ ನನ್ಗೆ ಸಿಕ್ತು. ಬಿಸ್ನೆಸ್ ಅಂದ್ರೇನು, ಜಾಬ್, ಸೆಲ್ಫ್ ಎಂಪ್ಲಾಯ್ಮೆಂಟ್, ಇದಕ್ಕೆ ಇರುವಂತ ಡಿಫ್ರೆನ್ಸ್ ಏನು, ಯಾವ ರೀತಿ ಟೀಮ್ ಅನ್ನು ಬಿಲ್ಡ್ ಮಾಡಬೇಕು, ಲೀಡರ್ಶಿಪ್ ಕ್ವಾಲಿಟೀಸ್ ಅಂದ್ರೆ ಹೇಗೆ, ಇಲ್ಲಿ ನನ್ಗೆ ಒಂದು ಪ್ರಾಕ್ಟಿಕಲ್ ಆದ ಒಂದು MBA ಮಾಡಿರುವಂತ ಒಂದು ನಾಲೆಜ್ ನನ್ಗೆ ಸಿಕ್ತು. ಸೊ ಬಟ್ ಅದ್ರ ನಂತರ ಆಕ್ಚುಲಿ ನಾನು ತುಂಬಾ ಸ್ಟ್ರಗಲ್ ಪಟ್ಟೆ. ಯಾಕಂದ್ರೆ ನಾನು ನನ್ನ ಒಂದು ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ಹೋಗದೆ ಈ MLM ನೆಟ್ವರ್ಕ್ ಜಾಯ್ನ್ ಆಗಿರೋದ್ರಿಂದ ನಾನು ನೆಕ್ಸ್ಟ್ ಪುನಃ ಇಂಜಿನಿಯರಿಂಗ್ ಆ ಒಂದು ಫೀಲ್ಡ್ ಗೆ ಹೋಗ್ಲಿಲ್ಲ. ನಾನು ಅದ್ರ ನಂತರ BPOದಲ್ಲಿ ಟೆಕ್ನಿಕಲ್ ಸಪೋರ್ಟ್ ಇಂಜಿನಿಯರ್ ಆಗಿ ವರ್ಕ್ ಮಾಡಿದೆ. ಅದ್ರ ನಂತರ ನಾನು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಈ ಒಂದು ಸೆಗ್ಮೆಂಟ್ ಗೆ ಬಂದೆ. ಸೊ ಮೇ ಬಿ ನನ್ಗೆ ಇವಾಗ ನಮ್ಮ ಈ ಒಂದು ಇನ್ಸ್ಟಿಟ್ಯೂಟ್, ರೂಟ್ಸ್ ಇನ್ಸ್ಟಿಟ್ಯೂಟ್ ಅನ್ನುವಂಥದ್ದು ಒಂದು ಸೆಟಲ್ಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಆಗಿದೆ. ಸೊ ನಾವು ಇಯರ್ಲಿ ಅರೌಂಡ್ 350 ಇಂದ 400 ಸ್ಟೂಡೆಂಟ್ಸ್ ಗೆ ಟ್ರೈನಿಂಗ್ ಅನ್ನು ಪ್ರೊವೈಡ್ ಮಾಡ್ತಾ ಇದ್ದೇವೆ. ಸಕ್ಸಸ್ಫುಲಿ ಅವ್ರಿಗೆ ಜಾಬ್ ಪ್ಲೇಸ್ಮೆಂಟ್ ಅನ್ನು ಪ್ರೊವೈಡ್ ಮಾಡ್ತಾ ಇದ್ದೇವೆ. ಇವಾಗ ನಾನು ಒಂದು ಒಂದು ಸ್ಯಾಟಿಸ್ಫ್ಯಾಕ್ಟೆಡ್ ಲೈಫ್ ನ ಲೀಡ್ ಮಾಡ್ತಾ ಇದ್ದಾನೆ, ಮೆಂಟಲಿ ಮತ್ತೆ ಫೈನಾನ್ಷಿಯಲಿ. ಸೊ ಮೇ ಬಿ ನಾನು ಈ ಒಂದು ಚಾನಲ್ ಅಲ್ಲಿ ನನ್ನ ಒಂದು ಪರ್ಸನಲ್ ಜರ್ನಿಯನ್ನು ಇನ್ನೂ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ನೋಡೋಣ, ಸೊ ಯಾವ ರೀತಿ ಹೋಗುತ್ತೆ ಅಂತ ನೋಡೋಣ. ಸೊ ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತೆ ಡೆಫಿನೆಟ್ ಆಗಿ ನಿಮ್ಗೆ ಯಾವ್ದ್ರ ರಿಲೇಟೆಡ್ ವಿಡಿಯೋನ ಮಾಡಬೇಕು ಅದನ್ನು ಸಹ ನೀವು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಸೊ ನಂಗೆ ಮೇಜರ್ ಆಗಿ ನಂಗೆ ಗೊತ್ತಿರುವಂತ ಸ್ಕಿಲ್ಸ್ ಗಳು ಬಂದ್ಬಿಟ್ಟು ನಾನು ಇವಾಗ ಕಂಟೆಂಟ್ ಕ್ರಿಯೇಟ್ ಮಾಡ್ತೇನೆ. ನಾನು ನಮ್ಮ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಗ್ರಾಫಿಕ್ ಡಿಸೈನಿಂಗ್, ವಿಡಿಯೋ ಎಡಿಟಿಂಗ್ ಮತ್ತೆ CAD ಸಬ್ಜೆಕ್ಟ್ಸ್ ಗಳನ್ನ ಟ್ರೈನಿಂಗ್ ಅನ್ನು ಪ್ರೊವೈಡ್ ಮಾಡ್ತೇನೆ. ಮತ್ತೆ ನಾನು ಸಕ್ಸಸ್ಫುಲ್ಲಿ ಆಗಿ ಇವಾಗ ಆಲ್ಮೋಸ್ಟ್ ಒಂದು 15 ಇಯರ್ಸ್ ಇಂದ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅನ್ನು ರನ್ ಮಾಡ್ತಾ ಇರೋದ್ರಿಂದ ಒಂದು ಮ್ಯಾನೇಜ್ಮೆಂಟ್ ಸ್ಕಿಲ್, ಸ್ವಲ್ಪ ಬೇಸಿಕ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಇದೆ ನನ್ಗೆ. ಕರೆಂಟ್ಲಿ ನನ್ನ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಅರೌಂಡ್ 8 ಎಂಪ್ಲಾಯೀಸ್ ಗಳು ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಒಂದು ಬೇಸಿಸ್ ಅಲ್ಲಿ ನಿಮ್ಗೆ ಯಾವ್ದ್ರ ರಿಲೇಟೆಡ್ ಕಂಟೆಂಟ್ ವಿಡಿಯೋಸ್ ಗಳನ್ನ ಹಾಕ್ಬೇಕು ಅಂತ ನೀವು ಮೆನ್ಷನ್ ಮಾಡಿದ್ರೆ ನಾನು ಡೆಫಿನೆಟ್ ಆಗಿ ನಾನು ಹಾಕ್ತೇನೆ. ಸೊ ನನ್ನ ಮೇಜರ್ ಪರ್ಪಸ್ ಬಂದ್ಬಿಟ್ಟು ಇವಾಗ ನೋಡಿ, ಮಾರ್ಕೆಟ್ ತುಂಬಾ ಇವಾಲ್ವ್ ಆಗ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಇದು ಮಾರ್ಕೆಟ್ ಅನ್ನು ಕಂಪ್ಲೀಟ್ ಆಗಿ ರೀಸೆಟ್ ಮಾಡ್ಲಿಕ್ಕಿದೆ. ಸೊ ಇವಾಗ ತನಕ ನಾವೇನು ಜಾಬ್, ತುಂಬಾ ಒಳ್ಳೆ ಜಾಬ್ ಇಲ್ಲ, ಹೈ ಡಿಮ್ಯಾಂಡ್ ಜಾಬ್ ಅಂತ ಅನ್ಕೊಳ್ತಾ ಇದ್ವಿ. ಎಕ್ಸಾಂಪಲ್ಗೆ IT ಇರ್ಬೋದು. ಕಂಪ್ಲೀಟ್ ಆಗಿ ಅದು ಏನು ರೀಸೆಟ್ ಆಗ್ಲಿಕ್ಕಿದೆ. ಹೊಸ ಹೊಸ ಕ್ಯಾರಿಯರ್ ಅಪರ್ಚುನಿಟೀಸ್ಗಳು ಇನ್ನು ಹುಟ್ಕೊಳ್ಲಿಕ್ಕಿದೆ. ಒಂದು ಕಂಪ್ಲೀಟ್ಲಿ ಹೊಸ ಫೇಸ್ ನಮ್ಮ ಒಂದು ಈ ಟೆಕ್ನಾಲಜಿ ಯುಗ ತಗೊಳ್ಲಿಕ್ಕಿದೆ. ಅದೇ ರೀತಿ ಅದು ಹೊಸ ಒಂದು ಕ್ಯಾರಿಯರ್ ಅಪರ್ಚುನಿಟೀಸ್ ಗಳನ್ನು ಕ್ರಿಯೇಟ್ ಮಾಡೋದ್ರಿಂದ ನನ್ಗೆ ಅನ್ಸುತ್ತೆ ನಾವು ಇದಕ್ಕೆ ರೆಡಿ ಆಗಿರ್ಬೇಕು. ಸೊ ನನ್ಗೇನ್ ಅನ್ಸುತ್ತೆ, ನನ್ಗೆ ಯಾವ್ದು ಏನು ಯಾವ್ದೆಲ್ಲ ಹೊಸ ಇಂಡಸ್ಟ್ರಿಗಳು ಹುಟ್ಟಬಹುದು, ಏನೆಲ್ಲ ಮಾಡ್ಬೇಕು, ಅದ್ರ ರಿಲೇಟೆಡ್ ನಾನು ಇನ್ಫಾರ್ಮೇಶನ್ ಕೊಡ್ತೇನೆ ಡೆಫಿನೆಟ್ ಆಗಿ. ಸೊ ಫ್ರೆಂಡ್ಸ್, ಡೂ ಸಪೋರ್ಟ್ ಮೈ ಚಾನಲ್ ರಾಕೇಶ್ ಜೆ ಶೆಟ್ಟಿಗಾರ್. ಥ್ಯಾಂಕ್ ಯು. ನಾನು ಆದಷ್ಟು ಬೇಗ ಒಂದು ಪರ್ಪಸ್ ಓರಿಯೆಂಟೆಡ್ ವಿಡಿಯೋ ಜೊತೆ ಬರ್ತೇನೆ. ಟಿಲ್ ದೆನ್, ಟೇಕ್ ಕೇರ್, ಬೈ.